ನಮಸ್ಕಾರ ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ. ಪ್ರತಿಯೊಬ್ಬ ರೈತರಿಗೂ ಕೂಡ 31,500 ತನಕ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ. ಈಗಾಗಲೇ ಸಿಎಂ ಆಗಿ ಸಿದ್ದರಾಮಯ್ಯನವರು ಇದ್ರು ನೋಡಿ, ಬಜೆಟ್ ಮಂಡನೆ ಮಾಡುವಾಗ. ಸೊ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಗತ್ತೆ. ಅದೇ ಸಂದರ್ಭದಲ್ಲಿ 6,200 ಕೋಟಿಯಷ್ಟು ದುಡ್ಡನ್ನ ಬಜೆಟ್ ಮಂಡನೆಯಲ್ಲಿ ಬೆಳೆ ಹಾನಿ ಪರಿಹಾರಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಮೀಸಲಿಟ್ಟಿದ್ರು. ಅದಕ್ಕಾಗಿ ಆ ದುಡ್ಡು ಈಗ ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗ್ತಾ ಇದೆ. ಅಷ್ಟೆಲ್ಲವೂ ದುಡ್ಡು ಬೇಕಂತೇನಿಲ್ಲ, ಅದರಲ್ಲಿ ಒಂದಿಷ್ಟು ದುಡ್ಡನ್ನ ನಿಮಗೆ ಬೆಳೆ ಹಾನಿ ಪರಿಹಾರಕ್ಕಾಗಿ ಮೀಸಲಿಡ್ತಾ ಇದ್ದಾರೆ. ಜೊತೆಗೆ ಅನೇಕ ನಿಮಗೆ ಸಮಸ್ಯೆಗಳು ಎದುರಾಗಿರ್ತವೆ. ಆ ಸಂದರ್ಭದಲ್ಲಿ ಆ ದುಡ್ಡನ್ನ ಹಂತ ಹಂತವಾಗಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಈ ಬೆಳೆ ಹಾನಿ ಪರಿಹಾರವನ್ನ ನೀವು ಪಡ್ಕೊಳ್ಬೇಕಂದ್ರೆ ಮೊದಲಿಗೆ ಅರ್ಜಿ ಸಲ್ಲಿಸ್ಬೇಕಂತೆ. ಸೊ ಆ ಅರ್ಜಿ ಸಲ್ಲಿಸೋದು ಹೇಗೆ, ಡಾಕ್ಯುಮೆಂಟ್ಸ್ ಏನ್ ಬೇಕು, ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರು ಅರ್ಜಿಯನ್ನ ಸಲ್ಲಿಸಬೇಕು ಮತ್ತು ಎಂತಹ ರೈತರು ಅರ್ಜಿಯನ್ನ ಸಲ್ಲಿಸಬೇಕು, ಅರ್ಹತೆಗಳು, ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ಒದಗಿಸಿ ಕೊಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಪ್ರತಿಯೊಬ್ಬ ರೈತರು ಹತ್ತತ್ರ ಸುಮಾರು 51 ಲಕ್ಷದವರೆಗೂ ಕೂಡ ರೈತರು, ಸಣ್ಣ ಪುಟ್ಟ ರೈತರಿದ್ದೀರಿ ನಮ್ಮ ರಾಜ್ಯದಲ್ಲಿ. ಅವರೆಲ್ಲರೂ ಕೂಡ ಈ ವಿಡಿಯೋನ ನೋಡ್ಲೇಬೇಕು. ಯಾಕಂದ್ರೆ PM ಕಿಸಾನ್ ಯೋಜನೆ ಬಗ್ಗೆ ಒಂದಿಷ್ಟು ಹೇಳ್ತೀನಿ ಕೇಳಿ. ಅದರಲ್ಲಿ 9,30,00,000ದಷ್ಟು ಫಲಾನುಭವಿಗಳಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದ ಫಲಾನುಭವಿಗಳು ಸುಮಾರು 51 ಲಕ್ಷ ಫಲಾನುಭವಿಗಳು. ಅದಕ್ಕಾಗಿ ಈ ಒಂದು ಫಲಾನುಭವಿಗಳು ಸಣ್ಣ ಪುಟ್ಟ ರೈತರಂತ ಕನ್ಸಿಡರ್ ಆಗಿದೆ. ಸೊ ಹೀಗಾಗಿ ಈ ಎಲ್ಲ ರೈತರಿಗೂ ಕೂಡ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡಬಹುದು. ಮತ್ತು ಹೊಲಸಾಳು ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಖಂಡಿತವಾಗ್ಲೂ ಈ ಬೆಳೆ ಹಾನಿ ಪರಿಹಾರ ಸಿಗೋದು ಖಚಿತ. ಸೊ ಹಾಗಾದ್ರೆ ಸ್ನೇಹಿತರೆ, ಈಗಾಗ್ಲೇ ನೋಡ್ತಾ ಇದ್ರಿ, ಮಳೆರಾಯ ಎಲ್ಲಿದೆಯಪ್ಪ ಅಂತ ನಾವು ಕೇಳ್ತಾ ಇದ್ವಿ. ಕಂಬಳಿ ಬೀಸಿ ರೈತರು ಮಳೆರಾಯನನ್ನ ಕರೀತಾ ಇದ್ರು. ಆದ್ರೆ ಮಳೆರಾಯನ ಆರ್ಭಟ ನಮಗ್ ಕಾಣಿಸ್ತಾ ಇರ್ಲಿಲ್ಲ ಜೂನ್ ತಿಂಗಳಲ್ಲಿ. ಈ ಜುಲೈ ತಿಂಗಳಲ್ಲಿ ನೋಡ್ತಾ ಇದ್ರಿ, ದಕ್ಷಿಣ ಕನ್ನಡ ಸೈಡು ಶಾಲಾ ಕಾಲೇಜುಗಳನ್ನ ರಜೆ ಘೋಷಣೆ ಮಾಡಿದ್ರು ಮಳೆಯಿಂದಾಗಿ. ಮಹಾರಾಷ್ಟ್ರ ಕಡೆನೂ ತುಂಬಾನೇ ಮಳೆ, ಉತ್ತರ ಕರ್ನಾಟಕ ಸೈಡ್ ತುಂಬಾನೇ ಮಳೆ. ಆ ಕಡೆಯಿಂದ ಕೃಷ್ಣಾ ನದಿ ಹರಿತ ಈ ಕಡೆನೆ ಬರೋದು. ಸೊ ನೀರು ಎಷ್ಟು ಅಲ್ಲಿ ತುಂಬುತ್ತೋ ಆ ಕಡೆ ನೀರು ಈ ಕಡೆನೆ ಬರೋದು. ಸೊ ನೋಡ್ತಾ ಇದ್ರಿ ನೀವು, ಇಷ್ಟೊಂದು ಮಳೆರಾಯನ ಆರ್ಭಟ ಹೆಚ್ಚಾಗಿಬಿಟ್ಟಿದೆ. ಗಾಳಿ ಬಿರುಗಾಳಿ ಸಮೇತವಾಗಿ ಮಳೆರಾಯನ ಆರ್ಭಟ ಬರ್ತಾ ಇದೆ. ಸೊ ಹೀಗಾಗಿ ಎಲ್ಲ ಕಡೆನೂ ಕೂಡ ಬೆಳೆ ಹಾನಿ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅದರಲ್ಲಿ ದಕ್ಷಿಣ ಕನ್ನಡ ಸೈಡು ಜೊತೆಗೆ ಮಹಾರಾಷ್ಟ್ರದಿಂದ ಹೆಚ್ಚಿನ ಒಂದು ನೀರನ್ನ ಬಿಡ್ತಾ ಹೋದ್ರೆ ನಮ್ಮಲ್ಲಿರ್ತಕ್ಕಂತಹ ಹೊಲಸಾಲು ಬೆಳೆಗಳು ಎಲ್ಲವೂ ಕೂಡ ನಾಶ ಆಗೋದು ಖಂಡಿತ, 100ಕ್ಕೆ 100ರಷ್ಟು. ಸೊ ಅದಕ್ಕಾಗಿ ಇದಕ್ಕೆ ಬೆಳೆ ಹಾನಿ ಪರಿಹಾರ ನಿಮಗೆ ಸಿಗಬೇಕು ಅಂದ್ರೆ ಸುಮ್ನೆ ನಿಮ್ಮ ಖಾತೆಗಳಿಗೆ ಅರ್ಜಿ ಸಲ್ಲಿಸದೇ ಇದ್ದಂತವರಿಗೆ ಜಮಾ ಆಗೋದಿಲ್ಲ. ಹೋದ ಸಾರಿ CM ಸಿದ್ದರಾಮಯ್ಯನವರು ಹೇಳಿದ್ರು, ಅರ್ಜಿ ಸಲ್ಲಿಸದೇ ಇದ್ರು ಸಹಿತ ಅವ್ರಿಗೂ ಕೂಡ ದುಡ್ಡನ್ನ ಕೊಡ್ತೀವಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಜಮಾ ಮಾಡಿದ್ರು, ಆದ್ರೆ ಬಹುತೇಕ ಫಲಾನುಭವಿಗಳಿಗೆ ಜಮಾನು ಕೂಡ ಆಗಿಲ್ಲ. ಆದ್ರೆ ಈಗ ನಿಮಗೆ ದುಡ್ಡು ಬೇಕಂದ್ರೆ ಅರ್ಜಿಯನ್ನ ಸಲ್ಲಿಸೋದು ಅತಿ ಅವಶ್ಯಕ. ಸೊ ಈ ಬೆಳೆ ಹಾನಿ ಪರಿಹಾರಕ್ಕೆ ನೀವು ಅರ್ಜಿಯನ್ನ ಸಬ್ಮಿಟ್ ಮಾಡ್ಬೇಕಂದ್ರೆ ಒಂದು ಫ್ರೂಟ್ಸ್ ID ಬೇಕಾಗತ್ತೆ, ಜೊತೆಗೆ ಪಹಣಿ ಇಂಪಾರ್ಟೆಂಟ್ ಇದು. ಇದರ ಜೊತೆಗೇನೆ ಮತ್ತೊಂದು ಲಿಂಕ್ ಮಾಡಿಸ್ಬೇಕಾಗತ್ತೆ. ಏನೇನಾದ ವಿಷಯ ಈ ಬೆಳೆ ಹಾನಿ ಪರಿಹಾರ ಸಿಗಬೇಕಂದ್ರೆ ಒಂದು ಕೆಲಸ ಕಡ್ಡಾಯವಿದೆ, ಅದನ್ನ ಹೇಳ್ತೀನಿ. ಈ ಪಹಣಿ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಪಾಸ್ಬುಕ್, ಜೊತೆಗೆ ನಿಮ್ಮ ಜಮೀನಿನ ಕೆಲವೊಂದಿಷ್ಟು ಕಾಗದ ಪತ್ರಗಳು, ಇವೆಲ್ಲವೂ ಕೂಡ ಬೇಕಾಗತ್ತೆ. ಮತ್ತು ನೀವು ಯಾವ ಬೆಳೆಯನ್ನ ಬೆಳೆದಿದ್ರಿ ಅದು ಬೇಕು, ಆ ಒಂದು ಬೆಳೆಯ ಒಂದು ಮಾಹಿತಿ ಬೇಕು. ಅದರ ಜೊತೆಗೇನೆ ಬೆಳೆ ನಾಶ ಆಗಿರ್ತಕ್ಕಂತಹ ಒಂದು ಫೋಟೋ ಬೇಕಾಗತ್ತೆ ಅಧಿಕಾರಿಗಳಿಗೆ ತೋರಿಸ್ಲಿಕ್ಕೆ. ಇದನ್ನ ತೋರಿಸ್ಲಿಲ್ಲ ಅಂದ್ರೂ ಸಹಿತ ನಡೀತೆ. ಅವರು ಸಮೀಕ್ಷೆ ಮಾಡುವಾಗ, ಪಂಚನಾಮೆ ಮಾಡುವಾಗ ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಈಗ ಇವುಗಳನ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರತ್ತೆ. ಸೊ ಅರ್ಜಿಯನ್ನ ಸಲ್ಲಿಸಿಬಿಟ್ರೆ ನಿಮಗೆ ಈ ಮುಂದಿನ ದಿನಗಳಲ್ಲಿ, ಈಗ ಬರೀ ಅರ್ಜಿಯನ್ನ ತೆಗೆದುಕೊಳ್ತಿದ್ದಾರೆ. ಈಗ ಸದ್ಯಕ್ಕೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ನನ್ನ ಮಾಹಿತಿಯನ್ನ ತಿಳ್ಕೊಳ್ಳಿ, ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ. ಸದ್ಯಕ್ಕೆ ಅರ್ಜಿ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲ ಕಡೆನೂ ಕೂಡ ಅರ್ಜಿ ಪ್ರಾರಂಭವಾಗಿದೆ. ಗ್ರಾಮ1, ಕರ್ನಾಟಕ1, ಬಾಪೂಜಿ ಸೇವಾ ಕೇಂದ್ರಗಳು ಅಥವಾ ಕಂದಾಯ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿಗೂ ಕೂಡ ಹೋಗಿ ಭೇಟಿ ಕೊಡಬಹುದು. ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೂ ಕೂಡ ಹೋಗಿ ಭೇಟಿ ಕೊಡಬಹುದು. ಸೊ ಅಲ್ಲಿ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದಾಗಿರುತ್ತೆ ಮತ್ತು ಅರ್ಜಿ ಕೂಡ ಅಲ್ಲಿಯೇ ಸಲ್ಲಿಸಬಹುದಾಗಿರುತ್ತೆ. ನಾನು ಹೇಳ್ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಅರ್ಜಿಯನ್ನ ಸಬ್ಮಿಟ್ ಮಾಡಿ. ನೀವು ಇನ್ನು ಅರ್ಜಿ ಸಬ್ಮಿಟ್ ಮಾಡ್ಬೇಕಂದ್ರೆ ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಬೇಕು. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲೇಬೇಕು. ಇದು ಕಡ್ಡಾಯವೂ ಕೂಡ ಹೌದು. ಇದು ಸಣ್ಣ ಬದಲಾವಣೆ ಮಾಡಬೇಕು. ಆದ್ರೆ ಇದು ಸಣ್ಣ ಬದಲಾವಣೆ ಅಂತೂ ಅಲ್ವೇ ಅಲ್ಲ. ನಿಮ್ಗೆ ಅನ್ಸತ್ತೆ ಇದು ಸಣ್ಣ ಬದಲಾವಣೆ ಅಂತ, ಇದು ಬಹಳ ದೊಡ್ಡ ಬದಲಾವಣೆ. ಬರೀ ಬೆಳೆ ಹಾನಿ ಪರಿಹಾರವಲ್ಲ, ಯಾವುದೇ ರೀತಿಯಾದಂತಹ ನಿಮಗೆ ಫಲಾನುಭವಿಗಳಿಗೆ PM ಕಿಸಾನ್, ಫಸಲ್ ಬಿಮಾ ಯೋಜನೆ, ರೈತರಿಗೆ ಸಬ್ಸಿಡಿ ಮುಖಾಂತರ ದುಡ್ಡು ಮತ್ತು ಸಾಲ ಮನ್ನಾ ಆಗೋದು,
ಟ್ರ್ಯಾಕ್ಟರ್ಗಳನ್ನ ಸಬ್ಸಿಡಿ ಮುಖಾಂತರ ಕೊಡೋದು, ಇನ್ನಿತರ ಸೌಲಭ್ಯಗಳನ್ನ ರೈತರಿಗೋಸ್ಕರ ತರ್ತಾ ಇರತ್ತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ. ಅವುಗಳೆಲ್ಲವೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಂದ್ರೆ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ. ಇದೇ ನಿಮ್ಮ ಗುರುತು. ಅದಕ್ಕಾಗಿ ಈ ಒಂದು ಲಿಂಕ್ ಅನ್ನ ಮಾಡಿಸ್ಕೊಳ್ಳಿ. ಅವಾಗ ನಿಮಗೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ, ಆಧಾರ್ ಕಾರ್ಡು ಮತ್ತು ಪಹಣಿ, ಒಂದು ಫೋಟೋ, ಒಂದು ಮೊಬೈಲ್ ಸಂಖ್ಯೆ, ಸೊ ಇವುಗಳನ್ನ ತೆಗೆದುಕೊಂಡು ಹೋದ್ರೆ ಲಿಂಕ್ ಮಾಡಿಸಿ ಕೊಡ್ತಾರೆ. ತದನಂತರ ನಿಮಗೆ ಹೇಳದೆ ಕೇಳದೆ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿಬಿಡುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಿ. ಇದೇ ನಮ್ಮ ಉದ್ದೇಶ. ಪ್ರತಿಯೊಬ್ಬರು ಕೂಡ ಯೋಜನೆಗಳ ಲಾಭವನ್ನ ಕಳ್ಕೊಳ್ಬೇಡಿ, ಪಡ್ಕೊಳ್ಳಿ. ಇದೇ ನಮ್ಮ ಉದ್ದೇಶ. ಸೊ ಅದಕ್ಕಾಗಿ ಈ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿಸ್ತೀನಿ. ಏನೇ ಪ್ರಶ್ನೆಗಳು ಇದ್ರೆ ಅದು ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆನೂ ಆಗಿರ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿ ಈ ವಿಷಯವನ್ನ ರೈತರಿಗೆ ಶೇರ್ ಮಾಡಿ.